ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. USMS ನಲ್ಲಿ ಅಡ್ಮಿಷನ್ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೊಂದು ಹೊಸದಾಗಿ ಒಂದು ಅಪ್ಡೇಟ್ ತಗೊಂಡು ಬಂದಿರ್ತೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡಿದ ಮರಿಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ USMS ನ ಒಂದು ಹೊಸ ಅಪ್ಡೇಟು, ಅದರಲ್ಲಿ ಅಪಾರ್ ಐಡಿಯನ್ನ ಎಂಟ್ರಿ ಮಾಡಬೇಕು ಅಂತ ಒಂದು ಹೊಸದಾಗಿ ಒಂದು ಅಪ್ಡೇಟ್ ಬಂದಿರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಂದು ಮೆಸೇಜ್ ಬಂದಿರುತ್ತೆ. 23 ಜೂನ್ 2026 ಕೊನೆಯ ದಿನಾಂಕ ಒಂದು ನಿಗದಿಪಡಿಸಲಾಗಿರುತ್ತೆ. ಅದರ ಒಳಗಾಗಿ ಯಾರ್ಯಾರು ಅಪಾರ್ ಐಡಿಯನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಕಡ್ಡಾಯವಾಗಿ ಅಂತ ಇಲ್ಲಿ ಮೆಸೇಜ್ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಯಾರ್ಯಾರು ಅಪಾರ್ ಐಡಿಗೋಸ್ಕರ ಆನ್ಲೈನ್ ಮೂಲಕ ಇಲ್ಲೇ ಸಬ್ಮಿಟ್ ಮಾಡಕ್ ಹೋದ್ರೆ ಕೆಲವೊಬ್ಬರದ್ದು ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಆಗ್ತಾ ಇದೆ. ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಹೇಗೆ ಅಂತಂದ್ರೆ, ನಿಮ್ಮ ಆನ್ಲೈನ್ ಮುಖಾಂತರ ಅಡ್ಮಿಷನ್ ಅಲ್ಲಿ ನಿಮ್ಮ 10ನೇ ತರಗತಿಯ ಅಂಕಪಟ್ಟಿ ಪ್ರಕಾರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಬಂದಿರುತ್ತೆ. ಸೊ ಅದೇ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಡೇಟ್ ಆಫ್ ಬರ್ತ್ ಬೇರೆ ಏನಾದರೂ ಇದ್ರೆ, ಮಿಸ್ಟೇಕ್ ಇದ್ರೆ, ಆ ಒಂದು ಡೇಟ್ ಆಫ್ ಬರ್ತ್ ಅನ್ನು ಬಳಸಿ ನೀವು ಅಪಾರ್ ಐಡಿಯನ್ನ ಕ್ರಿಯೇಟ್ ಆಗಿರುತ್ತೆ. ಸೊ ಆ ಒಂದು ಅಪಾರ್ ಐಡಿಯನ್ನ ಯೂಸ್ ಮಾಡ್ಕೊಂಡು ನೀವು ಈ ಒಂದು USMS ಪೋರ್ಟಲ್ ನಲ್ಲಿ ಅಪಾರ್ ಐಡಿ ಎಂಟ್ರಿ ಮಾಡ್ತಾ ಇದ್ರೆ ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಅಂತ ಇಲ್ಲಿ ಒಂದು ಎರರ್ ಬರ್ತಾ ಇದೆ. ಸೊ ಅದಕ್ಕೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಯಾವ ರೀತಿಯಾಗಿ ಅಪಾರ್ ಐಡಿಯನ್ನ ಎಂಟ್ರಿ ಮಾಡಬೇಕು, ಹಾಗೂ ಈ ಒಂದು ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತಂದ್ರೆ, ನಿಮಗೆ ಈಸಿಯಾಗಿ ಒಂದು ಅಪಾರ್ ಐಡಿಗೆ ಒಂದು ಅಪ್ಡೇಟ್ ಮಾಡುವ ಅಥವಾ ಹೊಸದಾಗಿ ಏನಾದ್ರು ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು, ತುಂಬಾ ಒಂದು ಸುಲಭವಾಗಿ ಒಂದು ಆಪ್ಷನ್ ತಿಳಿಸ್ಕೊಡ್ತೇನೆ. ಸೊ ಅದೇ ರೀತಿಯಾಗಿ ನೀವು ಇಲ್ಲಿಂದ ಡೈರೆಕ್ಟ್ ಆಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಸೊ ಅದಕ್ಕೋಸ್ಕರ ಯಾವ ರೀತಿಯಾಗಿ ಮಾಡ್ಬೇಕಂದ್ರೆ, ಮೊಟ್ಟ ಮೊದಲಿಂದಾಗ ನಾವು USMS ಅನ್ನ ಲಾಗಿನ್ ಮಾಡ್ಕೊಳ್ಳೋಣ. USMS ಅಂತ ಟೈಪ್ ಮಾಡಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ ನಂತರ ಫಸ್ಟ್ ಆಪ್ಷನ್ ಬರುತ್ತೆ USMS ಲಾಗಿನ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ನೋಡ್ಬೋದು, ಮೊದಲನೇದಾಗಿ ಇಲ್ಲಿ USMS ಅಂತ ಒಂದು ಲಿಂಕ್ ಅನ್ನು ಜನರೇಟ್ ಆಗಿರುತ್ತೆ. ಆ ಒಂದು ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ USMS ಪೋರ್ಟಲ್ ನ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಈ ತರ ಒಂದು ಓಪನ್ ಆಗುತ್ತೆ. ಇದರಲ್ಲಿ ಬಹಳಷ್ಟು ಲಾಗಿನ್ ಐಡಿಯಾನ ಕೊಟ್ಟಿರ್ತಾರೆ. ಸ್ಟೇಟ್ ಅಡ್ಮಿನ್ ಇರುತ್ತೆ, ಯೂನಿವರ್ಸಿಟಿ ಇರುತ್ತೆ, ಕಾಲೇಜ್ ಅಥವಾ PG ಸೆಂಟರ್ ಅವ್ರಿಗೆ ಕೊಟ್ಟಿರ್ತಾರೆ, ಸ್ಟೂಡೆಂಟ್ಸ್ ಗೆ ಕೊಟ್ಟಿರ್ತಾರೆ, KSOE ರಿಜಿಸ್ಟರ್ ಸೆಂಟರ್ ಅಂತ ಕೊಟ್ಟಿರ್ತಾರೆ. ಇದೆಲ್ಲ ನಮಗೆ ಸಿಂಪಲ್ ಆಗಿ ಸ್ಟೂಡೆಂಟ್ ಮೇಲೆ ಆಲ್ರೆಡಿ ಇಲ್ಲಿ ಕ್ಲಿಕ್ ಇರುತ್ತೆ. ಸೊ ನಾವು ಇದೇ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಇಲ್ಲಿಂದ ಐಡಿಯಾನ ಹಾಕೋಬೇಕಾಗುತ್ತೆ. ನಂತರ ಇಲ್ಲಿ ಯೂಸರ್ ನೇಮ್ ಅಂತ ಇದೆ. ಯೂಸರ್ ನೇಮ್ ಅಂತಂದ್ರೆ, ಯೂಸರ್ ನೇಮ್ ಅಲ್ಲಿ ಏನಿದೆ ಅಂತಂದ್ರೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಅನ್ನು ಆಗಬೇಕಾಗುತ್ತೆ. ನಿಮ್ಮ ಒಂದು ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಆದ ನಂತರ ಯಾವುದೇ ಒಂದು ಕಾಲೇಜಿಗೆ ಅಡ್ಮಿಷನ್ ಆದ್ರೆ ಆ ಒಂದು ಕಾಲೇಜ್ ವತಿಯಿಂದ ಅಥವಾ ಯೂನಿವರ್ಸಿಟಿ ವತಿಯಿಂದ ನಿಮಗೆ ಒಂದು ರಿಜಿಸ್ಟರ್ ನಂಬರ್ ಅನ್ನು ಕೊಟ್ಟಿರ್ತಾರೆ. ಆ ಒಂದು ರಿಜಿಸ್ಟರ್ ನಂಬರ್ ಅದೇ ನಿಮ್ಮ ಯೂಸರ್ ನೇಮ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಒಂದು ಪಾಸ್ವರ್ಡ್ ಅಂತ ಇರುತ್ತೆ. ನೀವೊಂದು ಸೆಟ್ ಮಾಡಿದಂತ ಪಾಸ್ವರ್ಡ್ ಇರ್ಬೋದು, ಅಥವಾ ನೀವು ಏನಾದರೂ ಫಸ್ಟ್ ಟೈಮ್ ಏನಾದರೂ ಲಾಗಿನ್ ಆಗಿದ್ರೆ ಈ ಒಂದು ರಿಜಿಸ್ಟರ್ ನಂಬರ್ ಇಂದ ನಿಮ್ಮ ಡೇಟ್ ಆಫ್ ಬರ್ತ್ ಪಾಸ್ವರ್ಡ್ ಆಗಿರುತ್ತೆ. ಸೊ ಅದೇ ಪಾಸ್ವರ್ಡ್ ಅನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಲಾಗಿನ್ ಆಗ್ಬೋದು. ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಎಂಟರ್ ಅಂತ ಕೇಳ್ತಾ ಇದೆ. ಇಲ್ಲಿ ಕ್ಯಾಪ್ಚಾ ಕೋಡ್ ಅನ್ನು ಯಾಸ್ ಇಟ್ ಯಾವ ತರ ಇದೆ ಅದೇ ತರ ನೀರಿ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿದ ನಂತರ ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇದೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನಾವು ಸಿಂಪಲ್ ಆಗಿ ಈ ತರ ಒಂದು ಲಾಗಿನ್ ಆಗಿರುತ್ತೆ. ಸೊ ಲಾಗಿನ್ ಆದ ನಂತರ ನೀವು ತೋರಿಸ್ಕೊಡ್ತೀನಿ. ಸರ್ವರ್ ಸ್ವಲ್ಪ ಸ್ಲೋ ಇದೆ, ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡೋಣ. ನಂತರ ಈ ಒಂದು USMS ಪೋರ್ಟಲ್ ನ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಪ್ರತಿಯೊಂದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಅಪ್ಡೇಟ್ ಅಪಾರ್ ಐಡಿ ಅಂತ ಇಲ್ಲಿ ಒಂದು ಕಂಪಲ್ಸರಿ ಆಗಿ ನಿಮಗೆ ಒಂದು ಅಪ್ಡೇಟ್ ಮಾಡುವಂತ ಆಪ್ಷನ್ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಯಾವ ರೀತಿಯಾಗಿ ನೀವು ಕ್ರಿಯೇಟ್ ಮಾಡ್ಕೋಬೇಕು ಅಪಾರ್ ಐಡಿ, ಅದಕ್ಕೋಸ್ಕರ ಒಂದು ವಾಚ್ ಟ್ಯೂಟೋರಿಯಲ್ ಅಂತ ಒಂದು ಇಲ್ಲಿ ವಿಡಿಯೋನ ಕೊಟ್ಟಿರ್ತಾರೆ. ಇಲ್ಲಿಂದ ಕ್ಲಿಕ್ ಮಾಡ್ಕೊಂಡು ನೀವು ಅಪಾರ್ ಐಡಿ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕಂತ ತೋರಿಸ್ಕೊಡುತ್ತೆ. ಅದೇ ತರ ನೀವು ಮಾಡ್ಕೋಬಹುದು. ಇಲ್ಲದ್ರೆ ನಿಮಗೆ ಏನಾದರೂ ಐಡಿಯಾ ಗೊತ್ತಿದ್ರೆ ಆ ತರ ಮಾಡ್ಕೋಬಹುದು. ಸಿಂಪಲ್ ಆಗಿ ನಾವು ಶಾರ್ಟ್ಕಟ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಯಾಕಂದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ಶಾರ್ಟ್ಕಟ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಒಂದು ಅಪಾರ್ ಐಡಿ ಈ ತರ ಬಂದ್ಮೇಲೆ ನೀವೇನ್ ಮಾಡ್ಬೇಕು, ಆಲ್ರೆಡಿ ಏನಾದ್ರೂ ನಿಮ್ಮ ಡಿಜಿಲಾಕರ್ ಲಾಗಿನ್ ಆಗ್ತಾ ಇದೆ, ಎಲ್ಲ ಕರೆಕ್ಟ್ ಆಗಿದೆ, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ ನೇಮು ಎಲ್ಲ ಕರೆಕ್ಟ್ ಆಗಿದ್ರೆ ಡಿಜಿಲಾಕರ್ ಅಲ್ಲಿ ಕ್ರಿಯೇಟ್ ಮಾಡಿದಂತ ಒಂದು ಅಪಾರ್ ಐಡಿನ ಕಾಪಿ ಮಾಡ್ಕೊಂಡು ಇಲ್ಲಿ ಫೆಚ್ ಅಪಾರ್ ಐಡಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪಾರ್ ಐಡಿನ ಎಂಟ್ರಿ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅಲ್ಲಿಂದ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಸೊ ಕೆಲವೊಬ್ಬರದ್ದು ಏನಾಗಿದೆ ಅಂತಂದ್ರೆ, ನಿಮ್ಮೊಂದು ಅಪಾರ್ ಐಡಿಯನ್ನು ಕ್ರಿಯೇಟ್ ಮಾಡುವಾಗ ಮುಂಚೆ ಆಧಾರ್ ಕಾರ್ಡ್ ಅಲ್ಲಿ ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಇತ್ತು. ಆಮೇಲೆ ನಂತರ ಏನ್ ಮಾಡಿದ್ದಾರೆ, ಅಡ್ಮಿಷನ್ ಆದ ನಂತರ ನಿಮ್ಮೊಂದು ಆಧಾರ್ ಕಾರ್ಡ್ ಅಲ್ಲಿ SLC ಅಂಕಪಟ್ಟಿಯಲ್ಲಿ ಇದ್ದಂತ ಒಂದು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಸಿದಾಗ ಏನಾಗುತ್ತೆ ಅಂತಂದ್ರೆ, ಅದರಲ್ಲಿ ಅಪಾರ್ ಐಡಿಯಲ್ಲಿ ಹಳೆ ಒಂದು ಆಧಾರ್ ಕಾರ್ಡ್ ಅಲ್ಲಿ ಡೀಟೇಲ್ಸ್ ಇದ್ದಂತ ಒಂದು ಡೇಟ್ ಆಫ್ ಬರ್ತ್ ಬಂದಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಅಪಾರ್ ಐಡಿನ ಇಲ್ಲಿ ತೆಗೆದುಕೊಳ್ಳಲ್ಲ. ಸೊ ಅದೇ ರೀತಿಯಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಒಂದು ಕ್ಲಿಕ್ ಹಿಯರ್ ಟು ಕ್ರಿಯೇಟ್ ಅಪಾರ್ ಐಡಿ ಅಂತ ಇದ್ರ ಮೇಲೆ ನಾವು ಸಿಂಪಲ್ ಆಗಿ ಕ್ಲಿಕ್ ಮಾಡೋಣ. ಸೊ ಫ್ರೆಂಡ್ಸ್ ಈ ತರ ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ಅಲ್ಲಿ ನೋಡಬಹುದು, ಈ ತರ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಈ ತರ ಒಂದು EBC ಒಂದು ವೆಬ್ಸೈಟ್ ಬಂದ್ರೆ ebc.gov.in ಅಂತ ಒಂದು ಇಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಸಿಂಪಲ್ ಆಗಿ 3 ಲೈನ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ಲಾಗಿನ್ ಅಥವಾ ರಿಜಿಸ್ಟರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಸ್ಟೂಡೆಂಟ್ ಅಂತ ಇದೆ, ಸ್ಟೂಡೆಂಟ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಮೊಬೈಲ್ ಯೂಸರ್ ನೇಮ್ ಆಧಾರ್ ಐಡಿ ಅಂತ ಕೊಟ್ಟಿರ್ತಾರೆ.
ಈ ಮೂರಲ್ಲಿ ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬಹುದು. ಸಿಂಪಲ್ ಆಗಿ ನೀವು ಆಧಾರ್ ಐಡಿಯಾನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಧಾರ್ ಅಂತ ಸೆಲೆಕ್ಟ್ ಮಾಡಿ. ಆಧಾರ್ನ ಸೆಲೆಕ್ಟ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ಎಂಟರ್ ಯುವರ್ ನಂಬರ್ ಅಂತಿದೆ, ಆಧಾರ್ ನಂಬರ್ ಎಂಟ್ರಿ ಮಾಡಿ. ಡಿಜಿಲಾಕರ್ ಪಿನ್ ಅಂತ ಇದೆ, ಡಿಜಿಲಾಕರ್ ಪಿನ್ ಅಲ್ಲಿ 6 ನಂಬರಿನ ಪಿನ್ ಜನರೇಟ್ ಮಾಡಿರ್ತಾರ, ಏನ್ ಸೆಟ್ ಮಾಡಿರ್ತಾರ ಆ ಒಂದು ಪಿನ್ ಆಗ್ಬೇಕು. ಅದು ಗೊತ್ತಿಲ್ಲ ಅಂತಂದ್ರೆ ಫಾರ್ವರ್ಡ್ ಸೆಕ್ಯೂರಿಟಿ ಪಿನ್ ಅಂತಂದ್ರೆ ಇಲ್ಲಿ ಫಾರ್ವರ್ಡ್ ಮಾಡ್ಕೋಬಹುದು. ಸೊ ಇಲ್ಲಿ ಪಿನ್ ಹಾಕಿನ ಫಾರ್ವರ್ಡ್ ಆದ ನಂತರ ಮತ್ತೆ ರಿಟರ್ನ್ ಆಗಿ ಇದೇ ಒಂದು ವೆಬ್ಸೈಟ್ಗೆ ಬರಬೇಕು. ಅಂದ್ರೆ ಆಧಾರ್ ನಂಬರ್ ಸೆಲೆಕ್ಟ್ ಮಾಡಿ ಆಧಾರ್ ನಂಬರ್ ಹಾಕೊಳ್ಳಿ, ಪಿನ್ ಹಾಕೊಳ್ಳಿ. ನಂತರ ಇಲ್ಲಿ ಡೈರೆಕ್ಟ್ ಆಗಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಒಂದು ಈ ಒಂದು ಲಾಗಿನ್ ಅನ್ನ ಓಪನ್ ಆಗುತ್ತೆ. ಲಾಗಿನ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ಅಪಾರ್ ಐಡಿಯಾನ ನಿಮ್ಮ ಆಲ್ರೆಡಿ ಡಿಜಿಲಾಕರ್ ಅಲ್ಲಿ ಜನರೇಟ್ ಆಗಿದ್ರೆ ಇಲ್ಲಿ ಕೂಡ ನಿಮಗೆ ಜನರೇಟ್ ಆದಂತ ಒಂದು ಅಪಾರ್ ಐಡಿಯನ್ನು ತೋರಿಸ್ಕೊಡುತ್ತೆ. ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ರಿಫ್ರೆಶ್ ಮಾಡೋಂಥ ಆಪ್ಷನ್ ಕೊಟ್ಟಿರ್ತಾರೆ, ಒಂದು ರಿಫ್ರೆಶ್ ಮಾಡ್ಕೋಬೇಕು. ನಂತರ ನಿಮ್ಮ ಒಂದು ಹೊಸದಾಗಿ ಏನು ಆಧಾರ್ ಡೀಟೇಲ್ಸ್ ಇದೆ ಆ ಒಂದು ಆಧಾರ್ ಡೀಟೇಲ್ಸ್ ಪ್ರಕಾರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಜನರೇಟ್ ಆಗುತ್ತೆ. ಆ ಒಂದು ಡೇಟ್ ಆಫ್ ಬರ್ತ್ ನ ಹೊಸದಾಗಿ ಜನರೇಟ್ ಆದಂತ ಒಂದು ಅಪಾರ್ ಐಡಿನ ಕಾಪಿ ಮಾಡ್ಕೊಂಡು ನಂತರ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಫೆಚ್ ಅಪಾರ್ ಐಡಿ ಅಂತ ಇದ್ರೆ ಇದ್ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಎಂಟರ್ ಯುವರ್ ಅಪಾರ್ ಐಡಿ ಅಂತ ಇದೆ. ಇಲ್ಲಿ ಅಪಾರ್ ಐಡಿನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಆದ ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಪಾರ್ ಐಡಿಗೆ ಯಾವ್ದು ಮೊಬೈಲ್ ನಂಬರ್ ಲಿಂಕ್ ಆಗುತ್ತೆ ಅಂದ್ರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆದಂತ ಮೊಬೈಲ್ ನಂಬರ್ ಆ ಒಂದು ನಂಬರ್ಗೆ OTP ಬರುತ್ತೆ. OTP ನ ಎಂಟ್ರಿ ಮಾಡಿ ನಂತರ ಫ್ರೆಂಡ್ಸ್ ನಿಮ್ಮ ಸಕ್ಸಸ್ಫುಲ್ ಆಗಿ ನಿಮ್ಮ ಒಂದು ಅಪಾರ್ ಐಡಿನಲ್ಲಿ ಕಂಪ್ಲೀಟ್ ಆಗಿ ಸಕ್ಸಸ್ ಆಗುತ್ತೆ. ಅದಾದ ನಂತರ ಫ್ರೆಂಡ್ಸ್ ನಿಮ್ಮ ಒಂದು ಯಾವುದೇ ಸೆಮಿಸ್ಟರ್ ನ ಕಂಪ್ಲೀಟ್ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಡಿಜಿಲಾಕರ್ ಅಲ್ಲಿ ನಿಮ್ಮ ಒರಿಜಿನಲ್ ಮಾರ್ಕ್ ಶೀಟ್ಗಳು ಇಲ್ಲಿ ಜನರೇಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಒಂದು ಅಪಾರ್ ಐಡಿಯನ್ನ ಹಾಕ್ಬೇಕಾಗಿ ಕಡ್ಡಾಯ ಮಾಡಿರ್ತಾರೆ. ಸೊ ಫ್ರೆಂಡ್ಸ್ ಯಾರ್ಯಾರು ಇನ್ನವರೆಗೆ ಈ ತರ ಒಂದು ಪ್ರಾಬ್ಲಮ್ ಬರ್ತಾ ಇದೆ, ಡೇಟ್ ಆಫ್ ಬರ್ತ್ ಪ್ರಾಬ್ಲಮ್ ಬರ್ತಾ ಇದೆ ಅಂತವ್ರು ಏನ್ ಮಾಡಿ ಅಂದ್ರೆ ಇಲ್ಲಿ ಅಪಾರ್ ಐಡಿಯನ್ನ ಈ ರೀತಿಯಾಗಿ ಡೈರೆಕ್ಟ್ ಆಗಿ abc.gov.in ಅಂತ ಒಂದು ವೆಬ್ಸೈಟ್ ಮುಖಾಂತರ ನೀವು ಅಪಾರ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಒಂದು ಅಪಾರ್ ಐಡಿ ಕ್ರಿಯೇಟ್ ಆದ ನಂತರ ಇಲ್ಲೇ ಎಂಟ್ರಿ ಮಾಡ್ಕೊಂಡು ಇಲ್ಲಿಂದ ನೀವು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಅಪಾರ್ ಐಡಿನ ಸಕ್ಸಸ್ ಆಗಿ ನಿಮ್ಮ ಸಬ್ಮಿಟ್ ಆಗುತ್ತೆ. ಸೊ ಫ್ರೆಂಡ್ಸ್ ಯಾರಿಗೆಲ್ಲ ಈ ತರ ಪ್ರಾಬ್ಲಮ್ ಬರ್ತಾ ಇತ್ತು ಪ್ರತಿಯೊಬ್ಬ ಒಂದು ವಿದ್ಯಾರ್ಥಿಗಳ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಒಂದು ಯಾರ್ಯಾರು ಇನ್ನವರೆಗೂ ಅಪಾರ್ ಐಡಿಯನ್ನ ಸಬ್ಮಿಟ್ ಮಾಡಿಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ. ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.